ಉನ್ನತ ಮಟ್ಟದ ತಂತ್ರಜ್ಞಾನ, ಹೈ ಕ್ವಾಲಿಟಿ ಸಿನಿಮಾ ಮೇಕಿಂಗ್, ಬೆಸ್ಟ್ ವಿಜುವಲ್ಸ್, ಗ್ರ್ಯಾಂಡ್ ಆಕ್ಷನ್ ಸೀಕ್ವೆನ್ಸ್ ಗಳ ಜೊತೆಗೆ ಎಸ್ ಅವರ ಅದ್ಭುತ ಅಭಿನಯದೊಂದಿಗೆ ರಿಲೀಸ್ ಆದ ಟಾಕ್ಸಿಕ್ ಮೂವಿ ಮೊದಲ ದಿನವೇ ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆಬ್ಬಿಸಿತ್ತು. ರಾಕಿಂಗ್ ಸ್ಟಾರ್ ಎಸ್ ಅವರ ಮೇಲೆ ಇರುವ ಹೆವಿ ಆಗಿರುವ ಕ್ರೇಜ್ ಮತ್ತು ಹೈಪ್ ಸಿನಿಮಾವನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿದ್ದು, ರಿಲೀಸ್ ಆದ ಎಲ್ಲ ಕಡೆ ಗ್ರ್ಯಾಂಡ್ ಓಪನಿಂಗ್ ಅನ್ನು ಸಿನಿಮಾ ಪಡೆದುಕೊಂಡಿತ್ತು. ಈ ವರ್ಷ ಧುರಂಧರ್ 2 ಸಿನಿಮಾದ ನಂತರ ಫಸ್ಟ್ ಡೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಮೂವಿ ಎಂಬ ಗರಿಮೆಗೆ ಪಾತ್ರವಾಗಿರುವ ಟಾಕ್ಸಿಕ್ ಈ ಮೂಲಕ ಎಸ್ ಅವರು ತಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ಡಮ್ ಅನ್ನು ಮತ್ತೆ ಪ್ರೂವ್ ಮಾಡಿದಂತೆ ಆಗಿದೆ. 500 ಕೋಟಿ ರೂಪಾಯಿ ಬಿಗ್ ಬಜೆಟ್ ಹೊಂದಿರುವ ಟಾಕ್ಸಿಕ್ ಮೂವಿ ಹಾಲಿವುಡ್ ಶೈಲಿಯ ಫೇರಿ ಟೇಲ್ ಮಾದರಿಯ ನಿರೂಪಣೆಯನ್ನು ಹೊಂದಿದ್ದು, ಸಿನಿಮಾ ನೋಡಿದ ಹೆಚ್ಚಿನ ವೀಕ್ಷಕರು ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಿ ಕೊಂಡಾಡಿದ್ದಾರೆ. ಹಾಗೆ ಜೊತೆಗೆ ಒಂದಿಷ್ಟು ನೆಗೆಟಿವ್ ಪ್ರತಿಕ್ರಿಯೆಗಳು ಕೂಡ ಬಂದಿವೆ. ಮುಂದಿನ ದಿನಗಳಲ್ಲಿ ಟಾಕ್ಸಿಕ್ ಮೂವಿ ಫಿಲಂ ಥಿಯೇಟರ್ಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಎನ್ನುವುದನ್ನು ನೋಡಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ಟಾಕ್ಸಿಕ್ ಮೂವಿ ಯಾವ್ಯಾವ ಭಾಷೆಗಳಲ್ಲಿ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಮಾಡಿದೆ ಮತ್ತು ಈ ಕಲೆಕ್ಷನ್ ಹೇಗಿದೆ ಎನ್ನುವುದನ್ನು ನೋಡೋಣ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ. ಗೀತಾ ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡಿರುವ ಟಾಕ್ಸಿಕ್ ಮೂವಿಯ ಮೊದಲ ದಿನ ದೇಶಾದ್ಯಂತ 24,500 ಶೋಗಳಿಂದ 121 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದರೆ, ಭಾರತದ ಆಚೆ 20 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಆ ಮೂಲಕ ಟಾಕ್ಸಿಕ್ ಮೂವಿಯು ಫಸ್ಟ್ ಡೇ ಒಟ್ಟಾರೆ 141 ಕೋಟಿ ರೂಪಾಯಿ ಗಳಿಸಿ ಬಾಕ್ಸ್ ಆಫೀಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿದೆ. ಈ ಮೂಲಕ ಶಾರುಖ್ ಖಾನ್ ಅವರ ಜವಾನ್ ಮೂವಿ, ಪ್ರಭಾಸ್ ಅವರ ಕಲ್ಕಿ 2898 AD ಮೂವಿ ಹಾಗೂ ಸಲಾರ್ ಸಿನಿಮಾಗಳ ಫಸ್ಟ್ ಡೇ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡಿದ ಟಾಕ್ಸಿಕ್ ಮೂವಿ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಆದರೆ ಎಸ್ ಅವರು ತಮ್ಮದೇ ಹಳೆಯ ಸಿನಿಮಾ KGF 2 ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ರೆಕಾರ್ಡ್ ಅನ್ನು ಬ್ರೇಕ್ ಮಾಡುವಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ. ಭಾರತದ ಒಟ್ಟು 121 ಕೋಟಿ ರೂಪಾಯಿ ಕಲೆಕ್ಷನ್ ಅಲ್ಲಿ ಉತ್ತರ ಭಾರತದ ಕೊಡುಗೆ ಅತ್ಯಂತ ನಿರ್ಣಾಯಕವಾಗಿದ್ದು, ಉತ್ತರ ಭಾರತದಿಂದಲೇ 63 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದ್ದು 30 ಕೋಟಿ 50 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದೆ. ಹಾಗೆ ಆಂಧ್ರ ಪ್ರದೇಶ, ತೆಲಂಗಾಣಗಳಲ್ಲಿ ಕೂಡ ಟಾಕ್ಸಿಕ್ ತನ್ನ ಹೆಗ್ಗುರುತನ್ನು ಮೂಡಿಸಿದ್ದು 18 ಕೋಟಿ 50 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ. ನಾಲ್ಕನೇ ಸ್ಥಾನದಲ್ಲಿ ತಮಿಳುನಾಡು ಇದ್ದು 700 ರೂಪಾಯಿ ಕಲೆಕ್ಷನ್ ಮಾಡಿದೆ. ಹಾಗೆ ಕೇರಳದಲ್ಲಿ ಭರ್ಜರಿ 2.5 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೆ. ಸಿನಿಮಾ ರಿಲೀಸ್ಗೂ ಮೊದಲೇ ಜಸ್ಟ್ ಅಡ್ವಾನ್ಸ್ ಬುಕಿಂಗ್ ದಿಂದಲೇ 85 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ ಎಸ್ ತಮ್ಮ ಎಂಟ್ರಿಯನ್ನು ಜೋರಾಗಿ ದೊಡ್ಡ ಮಟ್ಟದಲ್ಲಿ ತೋರಿಸಿದರು. ಇನ್ನು ಭಾಷಾವಾರು ಕಲೆಕ್ಷನ್ ನೋಡುವುದಾದರೆ, ಹಿಂದಿ ಬೆಲ್ಟ್ ಅಲ್ಲಿ ಈ ಸಿನಿಮಾ 56% ಆಕ್ಯುಪೆನ್ಸಿಯೊಂದಿಗೆ 55 ಕೋಟಿ ರೂಪಾಯಿ ಗಳಿಸಿದರೆ, ಕನ್ನಡದಲ್ಲಿ 89% ಆಕ್ಯುಪೆನ್ಸಿಯೊಂದಿಗೆ 23 ಕೋಟಿ 30 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದೆ. ತೆಲುಗು ಬೆಲ್ಟ್ 16 ಕೋಟಿ ರೂಪಾಯಿ ಗಳಿಸಿದರೆ, ತಮಿಳಲ್ಲಿ 6 ಕೋಟಿ ರೂಪಾಯಿ ಮತ್ತು ಮಲಯಾಳಂ ವರ್ಷನ್ ಅಲ್ಲಿ 1.5 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಟಾಕ್ಸಿಕ್ ಮೂವಿಯ ಬಗ್ಗೆ ಮಿಕ್ಸೆಡ್ ರೆಸ್ಪಾನ್ಸ್ ಜಾಸ್ತಿ ಬರ್ತಾ ಇರುವುದರಿಂದ ಇನ್ನು ಮುಂದೆ ಯಾವ ರೀತಿ ಬಾಕ್ಸ್ ಆಫೀಸ್ ಅಲ್ಲಿ ಟಾಕ್ಸಿಕ್ ಮೂವಿ ಕಮಾಯಿ ಮಾಡುತ್ತೆ ಎನ್ನುವ ಕುತೂಹಲ ಪ್ರತಿಯೊಬ್ಬರಿಗೂ ಜಾಸ್ತಿ ಆಗಿದೆ. ಇನ್ನು ಎರಡನೇ ದಿನ ಸಿನಿಮಾ 42 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಒಂಚೂರು ಹಿನ್ನಡೆ ಅನುಭವಿಸಿದೆ. ಫಸ್ಟ್ ಡೇಗೆ ಹೋಲಿಸಿದರೆ ಎರಡನೇ ದಿನದ ಕಲೆಕ್ಷನ್ ಒಂಚೂರು ಡೌನ್ ಆಗಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ವೀಕೆಂಡ್ ಅಲ್ಲಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡುತ್ತೆ ಅಂತ ಬಾಕ್ಸ್ ಆಫೀಸ್ ಪಂಡಿತರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹಾಗೆ ಈ ಸಿನಿಮಾ ರಿಲೀಸ್ಗೂ ಮೊದಲೇ ಎಸ್ ಅವರ ಕಾರಣಕ್ಕಾಗಿ ಭಾರತೀಯ ಚಿತ್ರರಂಗದ ಎಲ್ಲಾ ದಾಖಲೆಗಳನ್ನು ಮುರಿದು ದೊಡ್ಡ ಬಿಸಿನೆಸ್ ಡೀಲ್ ಮಾಡಿಕೊಂಡಿತ್ತು. ತೆಲುಗು ನೆಲದಲ್ಲಿ 120 ಕೋಟಿ ರೂಪಾಯಿ ವ್ಯವಹಾರ ಕುದುರಿಸಿದರೆ, ಹಿಂದಿ ಬೆಲ್ಟ್ ಅಲ್ಲಿ 200 ಕೋಟಿಗೂ ಅಧಿಕ ಮೊತ್ತಕ್ಕೆ ಡಿಸ್ಟ್ರಿಬ್ಯೂಟ್ ರೈಟ್ಸ್ ಗಳು ಮಾರಾಟ ಆಗಿದವು. ಕರ್ನಾಟಕದ ವಿತರಣೆಯನ್ನು ಎಸ್ ಹಾಗೂ KVN ತಮ್ಮಲ್ಲೇ ಉಳಿಸಿಕೊಂಡಿದ್ದರೆ, ತಮಿಳಿನ ಹಕ್ಕುಗಳು 63 ಕೋಟಿಗೆ ಮಾರಾಟವಾದವು ಹಾಗೂ ಮಲಯಾಳಂನಲ್ಲಿ 20 ಕೋಟಿ ರೂಪಾಯಿ ವ್ಯವಹಾರ ಕುದುರಿಸಿಕೊಂಡಿದ್ದವು. ಹಾಗೆ ಇಂಡಿಯನ್ ಭಾಷೆಯ ವಿದೇಶಿ ಹಕ್ಕುಗಳು ಮತ್ತು ಇಂಗ್ಲಿಷ್ ಭಾಷೆಯ ಹಕ್ಕುಗಳು ಬೇರೆ ಬೇರೆಯವರಿಗೆ ವಿತರಣೆ ಮಾಡಿದ್ದು, ಅಲ್ಲಿ ಕೂಡ ಒಂದು ದೊಡ್ಡ ರೇಟ್ಗೆ ಸೇಲ್ ಆಗಿದ ಕಾರಣ ಟಾಕ್ಸಿಕ್ ಮೂವಿ ರಿಲೀಸ್ಗೂ ಮೊದಲೇ 700 ಕೋಟಿ ರೂಪಾಯಿ ಕಳಿಸಿ ಸೇಫ್ ಆಗಿ ಒಳ್ಳೆಯ ಲಾಭದಲ್ಲಿ ಇತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.